ಬ್ರಹ್ಮದೇವ ಋಷಿ ವಾಲ್ಮೀಕಿಗೆ ದಿವ್ಯ ದೃಷ್ಟಿಯಿಂದ ರಾಮಾಯಣವನ್ನ ನೋಡುವಂತ ವರವನ್ನ ಕೊಡ್ತಾರೆ. ಹೀಗೆ ವಾಲ್ಮೀಕಿ ರಾಮಾಯಣವನ್ನ ರಚನೆ ಮಾಡೋದು. ವಾಲ್ಮೀಕಿ ರಾಮಾಯಣ ಸಂಪೂರ್ಣ ಆದ್ಮೇಲೆ ನಾರದರು ಅದನ್ನ ಒಂದ್ಸರಿ ಓದ್ತಾರೆ. ಆಗ ನಾರದರು ಹೇಳ್ತಾರೆ, ನಿಮ್ಮ ರಾಮಾಯಣಕ್ಕಿನ್ನ ಹನುಮಂತ ಬರೆದಿರುವಂತ ರಾಮಾಯಣ ತುಂಬಾ ಚೆನ್ನಾಗಿದೆ ಅಂತ. ಋಷಿ ವಾಲ್ಮೀಕಿ ಆಶ್ಚರ್ಯದಿಂದ ಹನುಮಂತನನ್ನ ಹುಡ್ಕೊಂಡು ಹಿಮಾಲಯಗಳಿಗೆ ಹೋಗ್ತಾರೆ. ಹೌದು, ಆಂಜನೇಯ ಸ್ವಾಮಿ ಒಂದು ಬೆಟ್ಟದ ಕಲ್ಲುಗಳ ಮೇಲೆ ತಮ್ಮ ಉಗುರಿನಿಂದ ರಾಮಾಯಣವನ್ನ ಕೆತ್ತಿದ್ರು. ವಾಲ್ಮೀಕಿ ಹನುಮಂತನನ್ನ ಭೇಟಿ ಮಾಡ್ತಾರೆ. ಋಷಿವರ್ಯ ಹನುಮಂತನಿಗೆ ಕೇಳ್ತಾರೆ, ನೀವು ಯಾವ್ದಾದ್ರೂ ರಾಮಾಯಣವನ್ನ ಬರೆದಿದ್ದೀರಾ ಅಂತ. ಆಗ ಹನುಮಂತ ವಾಲ್ಮೀಕಿ ಋಷಿಗಳನ್ನ ತಮ್ಮ ಹೆಗಲ ಮೇಲೆ ಎತ್ಕೊಂಡು ಅವರು ಕೆತ್ತಿರುವಂತ ರಾಮಾಯಣವನ್ನ ತೋರಿಸ್ತಾರೆ. ವಾಲ್ಮೀಕಿ ಋಷಿಗಳು ಹನುಮಂತನ ರಾಮಾಯಣವನ್ನ ಓದಕ್ಕೆ ಶುರು ಮಾಡ್ತಾರೆ. ಹನುಮಂತ ಬರೆದಿರುವಂತ ಪ್ರತಿಯೊಂದು ರಾಮಾಯಣದ ಸಂಘಟನೆಯು ವಾಲ್ಮೀಕಿ ಋಷಿಗಳನ್ನ ಭಾವುಕರನ್ನಾಗಿ ಮಾಡಿಬಿಡುತ್ತೆ. ನಾರದರು ಹೇಳಿದ್ದು ಸರಿ, ನನ್ನ ರಾಮಾಯಣಕ್ಕಿನ್ನ ನಿನ್ನ ರಾಮಾಯಣ ಹನುಮ ತುಂಬಾ ಚೆನ್ನಾಗಿದೆ ಅಂತ ವಾಲ್ಮೀಕಿ ಹೇಳ್ತಾರೆ. ಆದ್ರೆ ಇಷ್ಟು ದಿನ ನಾನು ಪಟ್ಟಂತ ಕಷ್ಟ ವ್ಯರ್ಥವಾಯಿತು ಅನ್ನೋ ದುಃಖವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆಂಜನೇಯ ಸ್ವಾಮಿ ಅವರ ದುಃಖವನ್ನ ನೋಡಿ ಅವರು ಕೆತ್ತನೆ ಮಾಡಿದ್ದಂತಹ ರಾಮಾಯಣವನ್ನ ನಾಶ ಮಾಡಿಬಿಡ್ತಾರೆ. ಯಾಕೆ ಹೀಗೆ ಮಾಡಿದಿರಿ ಅಂತ ವಾಲ್ಮೀಕಿ ಋಷಿಗಳು ಹನುಮಂತನಿಗೆ ಕೇಳಿದಾಗ ಆಂಜನೇಯ ಸ್ವಾಮಿ ಅದಕ್ಕೆ ಹೇಳ್ತಾರೆ, ನೀವು ರಾಮಾಯಣವನ್ನ ಬರೆದಿದ್ದು ಜನ ನಿಮ್ಮನ್ನ ನೆನಪಿಟ್ಕೊಳ್ಳಿ ಅಂತ ಹೇಳಿ. ನಾನು ರಾಮಾಯಣವನ್ನ ಬರೆದಿದ್ದು ಸದಾ ನನ್ನ ಸ್ವಾಮಿಯ ಕಥೆಯನ್ನ ನೆನೆದು ಅವರ ಸ್ಮರಣೆಯಲ್ಲೇ ಇರೋದಕ್ಕೆ ಅಂತ ಆಂಜನೇಯ ಸ್ವಾಮಿ ಉತ್ತರಿಸ್ತಾರೆ. ಆಂಜನೇಯ ಸ್ವಾಮಿ ಕೆತ್ತಿರುವಂತಹ ರಾಮಾಯಣಕ್ಕೆ ಒಂದು ಹೆಸರಿದೆ,